ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ರುಚಿಕರವಾದ ಮಾವಿನಕಾಯಿ ಚಟ್ನಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಮಾವಿನಕಾಯಿ ಚಟ್ನಿಗೆ ಬೇಕಾಗುವ ಸಾಮಾನುಗಳು: ಮೊದಲು ಈ ತರ ಮಾವಿನಕಾಯಿ ತಗೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರ ಪುಡಿ ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ರೆ ಕೆಂಪಾಗಿ ಚೆನ್ನಾಗಿ ಬರ್ತದೆ. ಮತ್ತೆ ಬೆಲ್ಲ, ಹುಳಿ ಇತ್ತಂದ್ರೆ ಜಾಸ್ತಿ ಹಾಕೊಳ್ರಿ, ಇಲ್ಲ ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ರಿ. ಒಣ ಕೊಬ್ಬರಿ ಮತ್ತೆ ಸಾಸಿವೆ, ಮೆಂತ್ಯ. ಇದು ಒಗ್ಗರಣೆಗೆ. ಇದು ಸಾಸಿವೆ, ಇಂಗು, ಕರಿಬೇವು ಮತ್ತೆ ಒಗ್ಗರಣೆಗೆ ಎಣ್ಣೆ. ಮೊದಲೇ ಒಂದು ಕಡಾಯಿ ಇಟ್ಟು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗಿ. ಇದು ಕಡಾಯಿ ಬಿಸಿ ಆಗಿದೆ. ಮೆಂತ್ಯನ ಹಾಕ್ತಾ ಇದ್ದೀನಿ. ಇದು ಕೆಂಪಗೆ ಹುರ್ಕೋಬೇಕು. ಈಗ ಇದು ಕೆಂಪುಗೆ ಆಗಿದೆ ನೋಡಿ. ಇದು ಈಗ ಇದನ್ನ ತೆಗಿತಾ ಇದ್ದೀನಿ. ಈಗ ಇದೇ ಕಡಾಯಿನಲ್ಲಿ ಸಾಸಿವೆನು ಹಾಕಿ ಹುರಿಬೇಕು. ಚಟಪಟ ಅಂತದ್ ನೋಡಿ. ಇದು ಈ ತರ ಹಾಕ್ಬೇಕು. ಈಗ ಹಾಕೊಳ್ಳೇನೆ ಇದನ್ನ ತೆಗೆದು ಬಿಡ್ಬೇಕು. ಈಗ ಇವನ್ನೆಲ್ಲ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಆಮೇಲೆ ಇದನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ಈಗ ಇದನ್ನ ಕಡಾಯಿನ ಮತ್ತೆ ಆನ್ ಮಾಡ್ತಾ ಇದ್ದೀನಿ. ಹೀಗೆ ಒಗ್ಗರಣೆನ ರೆಡಿ ಮಾಡ್ಕೊಂಡ್ಬಿಡೋಣ. ಈಗ ಇದರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಇದರಲ್ಲಿ ಸಾಸಿವೆ ಚಟಪಟ ಅನ್ಲಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದರಲ್ಲಿ ಮತ್ತೆ ಇಂಗು ಹಾಕಿ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಈ ಮಾವಿನಕಾಯಿದು ಸಿಪ್ಪಿ ಎಲ್ಲ ತೆಗೆದು ಸಣ್ಣಗೆ ಹೆಚ್ಕೋಬೇಕು. ಈ ತರ ಸಿಪ್ಪಿ ತೆಗಿಬೇಕು. ತೆಗೆದ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೋಬೇಕು. ಈಗ ಈ ತರ ಸಿಪ್ಪಿ ಎಲ್ಲ ತೆಗೆದಿದ್ದೀನಿ ನೋಡ್ರಿ. ಈಗ ಇದನ್ನ ಈ ತರ ಹೆಚ್ಚಿದ್ರೆ ಈಗ ಇದ್ರಲ್ಲಿ ಈ ತರ ಈ ಗೊಟ್ಟ ಇರ್ತದೆ. ಇದನ್ನ ತೆಗಿಬೇಕು. ಕೇರ್ ಅಂತಾರೆ ಇದಕ್ಕೆ. ಈ ಕೇರ್ನ ತೆಗಿಬೇಕು. ಇದನ್ನ ತೆಗೆದ್ಬಿಟ್ಟು ಸಣ್ಣಗೆ ಇವು ಕಾಯಿನ ಸಣ್ಣಗೆ ಹೆಚ್ಚಿ ಇಟ್ಕೋಬೇಕು. ಈಗ ಈ ತರ ಸಣ್ಣಗೆ ಹೆಚ್ಚಿಟ್ಕೊಂಡಿದೀನಿ ನೋಡ್ರಿ. ಮೊದಲು ಇದು ಒಣ ಕೊಬ್ಬರಿ ಇಟ್ಕೊಂಡಿದ್ವಲ್ಲ, ಇದನ್ನ ಫಸ್ಟ್ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡ್ ಬರ್ತೀನಿ. ಈಗ ಕೊಬ್ಬರಿ ಪುಡಿ ಈ ತರ ಆಗಿದೆ ನೋಡಿ. ಇದು ಮೆಂತ್ಯ ಸಾಸಿವೆ ಹುರ್ಕೊಂಡಿದ್ವಲ್ಲ, ಈಗ ಇದನ್ನು ಪುಡಿ ಮಾಡ್ಕೊಂಡ್ ಬರ್ತೀನಿ. ಈಗ ಈ ತರ ಆಗಿದೆ ನೋಡಿ. ಈ ತರ ಪುಡಿ ಹಾಕ್ಬೇಕು. ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಇದಕ್ಕೆ ಈ ಮಾವಿನಕಾಯಿನೆಲ್ಲ ಹಾಕ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರ ಪುಡಿ, ಬೆಲ್ಲ, ಸಾಸಿವೆ ಮೆಂತ್ಯ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹುರಿದಿದ್ದು, ಅದನ್ನ ಈಗ ಇದಕ್ಕೆ ಹಾಕ್ಬೇಕು. ಈಗ ಇದೆಲ್ಲ ಹಾಕಿದೀವಲ್ಲ, ಈಗ ಇದನ್ನ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು. ಇದು ಚಟ್ನಿ ತರ ಮಾಡ್ಕೊಂಡ್ ಬರ್ಬೇಕು. ಇದಕ್ಕೆ ನೀರು ಏನು ಹಾಕೋದಿಲ್ಲ, ಹಂಗೆ ಹಾಕ್ಬೇಕು. ಯಾಕಂದ್ರೆ ಬೆಲ್ಲ, ಉಪ್ಪು, ಇದು ಮಾವಿನಕಾಯಿ ಎಲ್ಲ ಹಾಕಿರ್ತೀವಲ್ಲ, ಇದು ಚೆನ್ನಾಗಿ ಮೆತ್ತಗೆ ಆಗ್ತದೆ. ಇದು ಈ ತರ ಮೆತ್ತಗೆ ಆಗ್ಬೇಕು ನೋಡಿ ಚಟ್ನಿ. ಈಗ ಇದನ್ನ ಒಂದು ಬೌಲಿಗೆ ತೆಗಿತೀನಿ. ಇದು ಒಗ್ಗರಣೆ ಕಾಸಿಟ್ಟಿದ್ವಲ್ಲ, ತಣ್ಣಗಾಗಿದೆ. ಈಗ ಇದರಲ್ಲಿ ಈ ಚಟ್ನಿನ ಹಾಕಿ ಕಲಿಸ್ತಾ ಇದ್ದೀನಿ. ಇದು ಎಲ್ಲ ಚೆನ್ನಾಗಿ ಈ ತರ ಕಲಸಿದೀನಿ ನೋಡ್ರಿ. ರುಚಿಕರವಾದ ಮಾವಿನಕಾಯಿ ಚಟ್ನಿ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.